ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಂದರೆ ಸಬ್ಸ್ಕ್ರೈಬ್ ಆಗಿದ್ರೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳು ನೋಡ್ಬೋದು. ಬಂಧುಗಳೇ, ಪ್ರಾಂತ ರೈತ ಸಂಘ ರೈತರ ಮನವಿಗೆ ಕೃಷಿ ಇಲಾಖೆ ಅಧಿಕಾರಿಗಳ ಸ್ಪಂದನೆ, ಅಗ್ರೋ ಕೇಂದ್ರಗಳಿಗೆ ದಿಢೀರ್ ಭೇಟಿ ಪರಿಶೀಲನೆ, ಈ ಒಂದು ವಿಚಾರವಾಗಿ ವರದಿ ಬರ್ತಾ ಇದೆ. ಮಾನ್ಯ ತಾಲೂಕಾ ಪ್ರಾಂತ ರೈತ ಸಂಘದ ಮುಖಂಡರು ಹಾಗೂ ರೈತರು ಜಂಟಿಯಾಗಿ ಗುರುವಾರ ಸಹಾಯಕ ನಿರ್ದೇಶಕರ ಕಚೇರಿ ಭೇಟಿ ನೀಡಿ ಖಾಸಗಿ ಅಗ್ರೋ ಕೇಂದ್ರದವರು ಮನಸ್ಸಿಗೆ ಬಂದಂಗೆ ಹತ್ತಿ ಬೀಜ ಮತ್ತು ಗೊಬ್ಬರ ಮಾರಾಟ ಮಾಡುತ್ತಿದ್ದಾರೆ. ಅವರ ನೀಡುವ ರಸೀದಿಗಳ ಮೇಲೆ ಹೆಸರು ಇರುವುದಿಲ್ಲ, ಕೇವಲ ಬೆಲೆ ಮಾತ್ರ ಬರೆದಿರುತ್ತಾರೆ ಎಂದು ರೈತ ಮುಖಂಡರು ಸಹಾಯಕ ಕೃಷಿ ನಿರ್ದೇಶಕ ಎಸ್ ಗಡಿಗಿಮನಿಯ ಅವರಿಗೆ ರಸೀದಿಗಳನ್ನು ತೋರಿಸಿ ತಾವುಗಳು ಅಗ್ರೋಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು, ಇಲ್ಲದಿದ್ದರೆ ನಾವು ಹಂತವಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ತಾಲೂಕಾ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಶ್ರೀಮಂತ್ ಬಿರಾದಾರ್ ಹಾಗೂ ಕಾರ್ಯದರ್ಶಿ ಗುರು ಚಾಂದ್ ಕೋಟೆ ಮಾತನಾಡಿ, ರೈತರು ಅಗ್ರೋ ಕೇಂದ್ರಗಳಿಗೆ ಗೊಬ್ಬರ ಬೀಜ ಖರೀದಿಸುವ ವೇಳೆ ಹತ್ತಿ ಬಿತ್ತನೆ ಬೀಜಕ್ಕೆ ₹300 ಹೆಚ್ಚಿಗೆ ತೆಗೆದುಕೊಂಡಿದ್ದಾರೆ. ಯೂರಿಯಾ ಗೊಬ್ಬರಕ್ಕೆ ಹೆಚ್ಚಿನ ಬೆಲೆ ತೆಗೆದುಕೊಳ್ಳುತ್ತಿದ್ದಾರೆ. ಅವರು ನೀಡುತ್ತಿರುವ ರಸೀದಿಗಳು ನಕಲಿಯಾಗಿವೆ. ಹೀಗಾಗಿ ನಮಗೆ ತೊಂದರೆಯಾಗುತ್ತದೆ. ಇದರ ಬಗ್ಗೆ ಕೃಷಿ ಇಲಾಖೆಯವರು ಕ್ರಮ ಜರುಗಿಸಬೇಕು. ದುಬಾರಿ ಬೆಲೆಗೆ ಗೊಬ್ಬರ ಮತ್ತು ಹತ್ತಿ ಬೀಜ ಮಾರಾಟ ಮಾಡುವವರ ಪರವಾನಗಿ ರದ್ದುಗೊಳಿಸಬೇಕು. ವ್ಯವಸ್ಥೆ ಸರಿಪಡಿಸಲು ನಿಮಗೆ 1 ವಾರ ಸಮಯ ಕೊಡುತ್ತೇವೆ, ಕ್ರಮ ಜರುಗಿಸಬೇಕು, ಇಲ್ಲದಿದ್ದರೆ ನಾವು ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕುಳಿತು ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ರೈತ ಮುಖಂಡರಾದ ರಾಜುಗೌಡ ಪಾಟೀಲ್, ಯಶವಂತ್ ಪಟ್ಟೇದಾರ್, ಭೀಮನ್ ಗೌಡ ನಾರ್ಸೇರ, ಅಭಿಷೇಕ್ ಕುಲಕರ್ಣಿ, ನಿಂಗಬಸಪ್ಪ ಅವರಹಳ್ಳಿ, ಸಿದ್ದು, ಶಾಂತಮಲ್ಲಪ್ಪ ಹೊನ್ನುಂಗೂರ್, ಬಸವರಾಜ್ ಪಾಟೀಲ್, ರಾಕೇಶ್ ಪಾಟೀಲ್, ಬಾಬುಗೌಡ ಮಾಲಿಪಾಟೀಲ್, ಪಾಂಡು ಕುಲಕರ್ಣಿ, ಯಲ್ಲಪ್ಪ ನಿಲೋಗಿ, ಶರಣು ಕೌಲಿಗಿ ಮತ್ತಿತರರು ಹಾಜರಿದ್ದರು. ಈ ಒಂದು ಬೀಜ ಬಿತ್ತನೆ ಗೊಬ್ಬರವನ್ನು ದುಬಾರಿ ಬೆಲೆಗೆ ಮಾರುತ್ತಿರುವ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಅಫ್ಜಲ್ಪುರ ಕೃಷಿ ಇಲಾಖೆಯ ಎದುರು ಪ್ರಾಂತ ರೈತ ಸಂಘದವರು ಮತ್ತು ರೈತರು ಜಂಟಿಯಾಗಿ ಸಹಾಯಕ ಕೃಷಿ ನಿರ್ದೇಶಕರ ಆದ ಎಸ್ ಗಡಿಗಿಮನಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ವಿಚಾರವಾಗಿ ಅಧಿಕಾರಿಗಳ ಭೇಟಿ ಪರಿಶೀಲನೆ ಸಹಿತ ಮಾಡಿದ್ದಾರಂತ ವರದಿ ಬರ್ತಾ ಇದೆ. ಪ್ರಾಂತ ರೈತ ಸಂಘದವರು ಖಾಸಗಿ ಅಗ್ರೋ ಕೇಂದ್ರಗಳು ಮಾಡುತ್ತಿರುವ ಮೋಸಗಳ ಬಗ್ಗೆ ಮನವಿ ಮಾಡಿಕೊಂಡ ಬೆನ್ನಲ್ಲೇ ಸಹಾಯಕ ಕೃಷಿ ನಿರ್ದೇಶಕ ಎಸ್ ಗಡಿಗಿಮನಿ ಹಾಗೂ ಕೃಷಿ ಅಧಿಕಾರಿಗಳಾದಂಥ ಆನಂದ್ ಅವರ, ಸೈಫನ್ ಸಾಬ್ ಮುಲ್ಲಾ ಅವರ ತಂಡ ಪಟ್ಟಣದ ಬಸವ ಕಾಮಧೇನು, ಮಹಾಂತೇಶ, ಗೊಲ್ಲಾಳೇಶ್ವರ, ಬಸವ ಕೊಂಡೋಬ ಸೇರಿದಂತೆ ಹಲವು ಅಧಿಕಾರಿಗಳು ಕಾರ್ಯಾಚರಣೆ ಕೈಗೊಂಡಿದ್ದಾರೆ. ವಿವಿಧ ಖಾಸಗಿ ಅಗ್ರೋ ಕೇಂದ್ರಗಳಿಗೆ ಭೇಟಿ ನೀಡಿ ರಸೀದಿ, ಗೊಬ್ಬರ ಬೀಜ ಸಂಗ್ರಹ, ದರಪಟ್ಟಿಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಬಿತ್ತನೆ ಬೀಜವಾಗಲಿ ಗೊಬ್ಬರವಾಗಲಿ ಸರ್ಕಾರ ನಿಗದಿಪಡಿಸಿದ ಬೆಲೆಗೆ ಮಾತ್ರ ಮಾರಾಟ ಮಾಡಬೇಕು. ಒಂದು ವೇಳೆ ಅಗ್ರೋ ಕೇಂದ್ರದವರು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರೆ ಮತ್ತು ರೈತರು ದೂರು ನೀಡಿದರೆ ನಿಮ್ಮ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಪರವಾನಗಿಯನ್ನು ರದ್ದುಪಡಿಸಲಾಗುವುದು ಎಂದು ಅಗ್ರೋ ಕೇಂದ್ರಗಳ ಮಾಲೀಕರಿಗೆ ತಾಕೀತು ಮಾಡಿದ್ದಾರೆ ಅನ್ನೋ ವರದಿ ಬರ್ತಾ ಇದೆ. ಹಾಗಾಗಿ ಈ ವರದಿಯನ್ನು ಕೊಟ್ಟಂಥವರು ವರದಿಯನ್ನು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ಹಂಚಿಕೊಂಡವರು ಸಾಯಿಬಣ್ಣ ಉಪಾಧ್ಯಕ್ಷರು, ಕೂಲಿಕಾರರ ಸಂಘ ಅಫ್ಜಲ್ಪುರವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ನಾವು ಇವತ್ತು ಈ ಒಂದು ಮನವಿ ಪತ್ರದ ಮುಖಾಂತರ ವಿನಂತಿಸಿಕೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಇದೇ ರೀತಿ ಅವರಿಗೆ ಲಗಾಮಿಲ್ಲದೆ ಬಿಟ್ಟರೆ ನಾವು ಗುಲ್ಬರ್ಗ ಬಿಜಾಪುರ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಾವು ಇಲ್ಲಿ ಎಚ್ಚರಿಕೆ ಕೊಡೋಕೆ ಬಂದಿದ್ದೀವಿ. ಇನ್ನೂ ನಾವು ಇವತ್ತು ಹೋರಾಟ ಮಾಡೋಕ್ಕೆ ಬಂದಿಲ್ಲ. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೆ ಅದಕ್ಕಂದ್ರೆ ಎಚ್ಚರಿಕೆ ಕೊಡಬೇಕು ಅಂತ ಹೇಳಿ ನಾವು ಇಲ್ಲಿ ಬಂದಿದ್ದೀವಿ. ಅವರು ನಿರ್ದೇಶಕರು ಬಂದು ಇದು ಮನವಿ ಪತ್ರವನ್ನು ತಗೋಬೇಕಂತ ತಮ್ಮಲ್ಲಿ ಬಂದಿದ್ದೀವಿ. ಇವತ್ತು ನಾವು ನೋಡ್ತೀವಿ ಬೀಜ ಹೆಂಗೆ ಮಾರಾಟ ನಡೆದವ ಅಂತೇಳಿ. MRP ರೇಟ್ ಮಾರಾಟ ಮಾಡ್ಬೇಕನ್ನೋದು ಕಾನೂನು ಹಾಕೊಂಡು, ಆದ್ರೆ ಅವ್ರಿಗೆ ಏನು ಸಿಗ್ತದೆ ಅಂದ್ರೆ MRP ಒಳಗೆ ಮತ್ತು 40% ಕಮ್ಮಿ ಸಿಗ್ತದೆ ಅವ್ರಿಗೆ. ಬೀಜ ₹1,000 ಇತ್ತಂದ್ರೆ ಅದಕ್ಕೆ ಬರೀ ₹600 ಅವ್ರಿಗೆ ಕೊಡ್ತಾರೆ. ಅವ್ರು 1000ಕ್ಕೆ ಮಾರಬೇಕು, ಅದರದೊಂದು ಲಿಮಿಟೇಷನ್ ಅವ್ರಿಗೆ ಇರ್ತದೆ. ಈಗ ಅವ್ರು ಮಾರೋದೇನಂತಂದ್ರೆ 1000 ಮಾರ್ಲತ್ತಿಲ್ಲ, 1500 1600 ಮಾರ್ಲತ್ತಾರೆ. ಅಂದ್ರೆ ಡಬಲ್ ಟಿಬಲ್ ಮಾರಂಥದ್ದು. ಅದಕ್ಕಾಗಿಸಿಂದ ಇದು ತಡೆ ಹಿಡಿಬೇಕು. ಯಾಕಂದ್ರೆ ರೈತರಿಗೆ ಸಲ ಸಂಕಷ್ಟದಾಗರ
ಬರಗಾಲ ಬಿದ್ದಿತ್ತು, ಕೈಯಾಗ ರೊಕ್ಕ ಇಲ್ಲ, ಯಾವ ಬ್ಯಾಂಕ್ನವ್ರು ಲೋನ ಕೊಡ್ತಾ ಇಲ್ಲ. ಹಾಗಾಗಿ ರೈತರು ಸಂಕಷ್ಟ ಇರೋದ್ರಿಂದ ಇವತ್ತು ಅಂಥದನ್ನು ತಡೆ ಹಿಡಿಬೇಕಂತೇಳಿ ನಾವೆಲ್ಲ ಕೇಳ್ತೀವಿ. ಭಾಳ ಮಂದಿ ಮಾತಾಡ್ತಾರೆ, ಇದು ನಡೆಯಲ್ಲ, ಇದು ನಮ್ಮ ಅವ್ರದ್ದು ಬೀಜ ತರ್ತಾರೆ, ನಾವು ತೊಗೋತೀವಿ, ಆದ್ರೆ ಅವ್ರು ಕೊಟ್ಟೊಟ್ಟೆ ನಾವು ತೊಗೋಬೇಕಂತೇಳಿ. ಇಲ್ಲ, ಕಾನೂನು ಹಂಗಿಲ್ಲ. ಅವ್ರ ಮ್ಯಾಲ ಒಂದು ಕಂಟ್ರೋಲಿಂಗ್ ಕಮಿಟಿ ಅದ, ಇದು ಸಹಾಯಕ ಕೃಷಿ ನಿರ್ದೇಶಕರು ಮನಸ್ಸು ಮಾಡಿದ್ರೆ ಇದು ತಡೆ ಹಿಡಿಬೋದು ಅನ್ನೋಂಥದ್ದು ನಂಬಿಕೆ ನಮಗದ. ಯಾಕಂದ್ರೆ ಅವ್ರ ಮ್ಯಾಲ ಒಂದು ಕಂಟ್ರೋಲ್ ಅದ. ಅದು ಅಂತೇನೆ ಇವತ್ತು ಅಫ್ಜಲ್ಪುರ ತಾಲೂಕದಾಗ ಎಲ್ಲ ಕಡೆ ಗೊಬ್ಬರ ಮಾರಾಟ ಮಾಡತ್ತಾರೆ. ಆ ಗೊಬ್ಬರದ ಸಂಗಟ, ಆ ಗೊಬ್ಬರ ರೇಟಿನ ಸಂಗಟ ಮತ್ತೊಂದು, ಈಗ ಸೀರೆ ತೊಗೊಂಡ್ರು ಬ್ಲೌಸ್ ಫ್ರೀ ಅಂತ ಅವ್ರೇನು ಮಾರ್ಕೆಟ್ನವ್ರು ಅಂತಾರ. ಅದು ಈ ರೀತಿ ಇಲ್ಲ. ಸೀರೆ ಸಂಗಟ ಬ್ಲೌಸ, ಸೀರೆ 200 ರೂಪಾಯಿದು ಇತ್ತಂದ್ರೆ ಬ್ಲೌಸ 400 ರೂಪಾಯಿದದ. ಅದೇನು ಅದು ಪೂರಕವಾದಂಥ ಗೊಬ್ಬರ ಏನು ಕೊಡ್ಲತ್ತಾರ, ಅದು ಸರಿಯಾದಂಥದ್ದಲ್ಲ. ರೈತರಿಗೆ ಏನು ಬೇಕು ಅದು ಕೊಡ್ಲಿಕ್ಕೆ ನೀವು ಕ್ರಮ ಕೈಗೊಳ್ಬೇಕನ್ನೋಂಥದ್ದು. ಹಾಗಾಗಿ ಈಗ ಗೊಬ್ಬರ ಕೃತಕ ಅಭಾವ ಸೃಷ್ಟಿ ಮಾಡುತ್ತೆ. ಗೋಡನ್ ಎಲ್ಲದ ಗೊತ್ತಿಲ್ಲ ಅವ್ರು. ಹಾಗಾಗಿ ನಾವು ವಿನಂತಿ ಮಾಡ್ತೀವಿ ಸಹಾಯಕ ನಿರ್ದೇಶಕರಲ್ಲಿ, ಅವ್ರದ್ದು ಗೋಡನ್ ಲಿಸ್ಟ್ ತೋರಿ. ಮತ್ತು ಗೊಬ್ಬರದು ನಾವು ಇಲ್ಲಿ ಪೂರ ಎಲ್ಲ ಕಡೆ ಹೋದ್ರೆ ಅದ್ರ ದರ ಪಟ್ಟಿ ಎಲ್ಲಿ ಹಚ್ಚಿಲ್ಲ ಅವರು. ಮತ್ತು ದಾಸ್ತಾನಿ ಏಟದ ಅಂತಲೂ ಗೊತ್ತಿಲ್ಲ ಎಲ್ಲ ಕಡೆ. ಈಗ ನಕಲಿ ರಸೀದಿ ಕೊಟ್ರ, ರಸೀದಿ ಎಲ್ಲ ಕೊಟ್ಟರು, ಅದ್ರ ಮ್ಯಾಲೆ ಏನೂ ಇಲ್ಲ, GST ಇಲ್ಲ, CST ಇಲ್ಲ, ಏನಿಲ್ಲ. ಹನುಮಂತೇವ್ರ ಪಟ್ಟಿ ಗಡ್